ಬಿಹಾರ ಚುನಾವಣೆ ಅಲ್ಲಿನ ಪರಿಸ್ಥಿತಿಗಳು ಅಲ್ಲಿನ ವಿದ್ಯಮಾನಗಳನ್ನು ಅವಲಂಬಿಸಿದೆ. ಇವತ್ತು ಬಿಹಾರ ರಾಜ್ಯ ಇರ್ತಕ್ಕಂಥ 20% ಜನ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದು ವಾಸ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಕನಿಷ್ಠ ಪಕ್ಷ ಕೂಲಿ ಕೂಡ ಅವ್ರು ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ 1,25,00,000 ಮಂದಿಗೆ ಅಕೌಂಟ್ಗೆ 10,000 ಹಣ ಹಾಕಿದ್ರೆ 10,000 ರೂಪಾಯಿನ ಹಣ ಹಾಕಿದ್ರೆ ಯಾಕೆ ಮಾತಾಡೋದಿಲ್ಲ? ಎರಡನೇದಾಗಿ ವೋಟ್ ಚೋರಿ ಮಾಡ್ತಾ ಇದ್ದಾರೆ ಅಂತೇಳಿ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಇವತ್ತು ದೊಡ್ಡ ಆಂದೋಲನವನ್ನೇ ಮಾಡ್ತಾ ಇದ್ದೀವಿ ನಾವು. ಇದು ತಾಜಾ ಉದಾಹರಣೆ ಇವತ್ತು ಬಿಹಾರ ಚುನಾವಣೆ. ಬಿಹಾರಕ್ಕೆ ನಾವು ನೋಡಿರಬೇಕು, ಪ್ರಚಾರಕ್ಕೆ ಹೋದ ಸಂದರ್ಭಗಳಲ್ಲಿ ಬಿಜೆಪಿ ನಾಯಕರನ್ನ, ಮಂತ್ರಿಗಳನ್ನ, ಶಾಸಕರನ್ನ ಜನ ಬೀದಿಯಲ್ಲಿ ಓಡಿಸ್ತಾ ಇದ್ರು. ಇದು ಜನಜಾಹೀರ. ಇಂಥ ಸಂದರ್ಭಗಳಲ್ಲಿ ನಿಷ್ಪಕ್ಷಪಾತ ಚುನಾವಣೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಅಲ್ಲಿ NDA ಮೈತ್ರಿಕೂಟ ಬರ್ತಾ ಇರಲಿಲ್ಲ. ಇವತ್ತು ಒಂದು ಕಡೆ ಅವರೇನು ಮಹಿಳೆಯರ 1,25,000 1,25,00,000 ಅಕೌಂಟ್ಗಳಿಗೆ ತಲಾ 10,000 ರೂಪಾಯಿ ಅಂತ ಹಣ ಹಾಕಿದ್ರು. ಅದು ಒಂದು ಕಡೆ ಮತಗಳತನ ಪರಿಣಾಮ ಬಿಹಾರಲ್ಲಿ ಅವ್ರು ಗೆದ್ದಿರ್ಬೋದು. ಆದರೆ ಆ ಬಿಹಾರ ಚುನಾವಣೆಯಿಂದ ನಾವು ಯಾರು ಕೂಡ ಎದೆಗುಂದಿಲ್ಲ. ಆಯಾ ಪ್ರದೇಶಗಳಲ್ಲಿ ಆಂಧ್ರ ಒಂದು ಮಾದರಿ, ತೆಲಂಗಾಣ ಒಂದು ಮಾದರಿ, ತಮಿಳುನಾಡು ಒಂದು ಮಾದರಿ, ಕೇರಳ ಒಂದು ಮಾದರಿ, ಕರ್ನಾಟಕ ಕೂಡ ತನ್ನದೇ ಆದ ಛಾಪನ್ನು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಗಟ್ಟಿಯಾಗಿ ಬುರಾದಿಗೆ ನಿರ್ಮಾಣ ಮಾಡಿದ್ದಾರೆ. ಬಿಹಾರ ಚುನಾವಣೆಯನ್ನು ನಾವು ಯಾರು ಕೂಡ ಹೆಚ್ಚಾಗಿ ಹಚ್ಕೊಳ್ಳೋ ಅಗತ್ಯ ಇಲ್ಲ ಅಂತ ನನ್ನ ಭಾವ. ದಿಕ್ಸೂಚಿ ಇರ್ತಕ್ಕಂಥವ್ರು ಯಾರು? ಬಿಜೆಪಿ ಅಲ್ವಾ? ಪ್ರತಿ ಸಂದರ್ಭದಲ್ಲಿ ಕೂಡ ಒಂದು ಸಣ್ಣ APM ಚುನಾವಣೆ ಆಗಲಿ ದಿಕ್ಸೂಚಿ ಅಂತಾರೆ, PNB ಚುನಾವಣೆ ಆಗಲಿ ದಿಕ್ಸೂಚಿ ಅಂತಾರೆ, ಯಾವುದಾದ್ರೂ ಪಂಚಾಯತಿ ಮೆಂಬರ್ ಇದು ದಿಕ್ಸೂಚಿ ಅಂತಾರೆ. ನನ್ನ ಪ್ರಕಾರ ಇಂದಿನ ಇತಿಹಾಸವನ್ನು ನೋಡಿದಾಗ ಬಿಜೆಪಿ ಯಾವತ್ತೂ ಕೂಡ ಏಕಪಕ್ಷವಾಗಿ ಸ್ವಂತ ಭಾಗದ ಸರ್ಕಾರ ರಚನೆ ಮಾಡಿಲ್ಲ. 2011 ತಗೊಂಡಾಗ ತಮಗೆ ಗೊತ್ತಿದೆ, ಆಪರೇಷನ್ ಕಮಲ ಮಾಡಿ ಅವತ್ತು ಸರ್ಕಾರ ರಚನೆ ಮಾಡಿದ್ರು. ತದನಂತರ 19ರಲ್ಲಿ ಕೂಡ ಕಾಂಗ್ರೆಸ್ನ 17 ಮಂದಿಯನ್ನ ಕಾಂಗ್ರೆಸ್ 17 ಮಂದಿಯನ್ನ ತಗೊಳ್ಳೋದು ಮುಖಾಂತರ ಅವರು ಪಕ್ಷ ರಚನೆ ಮಾಡಿದ್ರು. ಅವತ್ತಾದ್ರೂ ಕೂಡ